ಸುಶೀಲಾ, ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು ಕಣೆ. ಹೊರಗಡೆ ಹೋಗಿ ಬರ್ತೀನಿ ಆಯ್ತಾ? ಹೌದಾ, ಸರಿ ಕಣ್ರಿ, ಹುಷಾರಾಗಿ ಹೋಗಿ ಬನ್ನಿ. ಅದು ಮಾವಯ್ಯ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳಲೇ ಇಲ್ಲ ನೀವು. ಕಾವ್ಯ, ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ಯಾರಾದರೂ ಹೊರಗಡೆ ಹೊರಟಾಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅಂತ. ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯ. ಹೌದಲ್ವಾ? ಕ್ಷಮಿಸಿ ಅತ್ತೆ. ಇರಲಿ ಬಿಡೆ ಸುಶೀಲಾ. ನೋಡಮ್ಮ, ಹೊರಗಡೆ ಸ್ವಲ್ಪ ಕೆಲಸ ಇತ್ತು. ಅಡಿಕೆ ರೇಟ್ ಜಾಸ್ತಿ ಆಗಿದೆಯಂತೆ. ಮನೇಲಿ ಸ್ವಲ್ಪ ಅಡಿಕೆ ಇತ್ತಲ್ಲ, ಅದನ್ನೇ ತಗೊಂಡೋಗಿ ಮಂಡಿಲಿ ಮಾರ್ ಬರೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹೊರಟಿದ್ದೀನಮ್ಮ. ಓಹ್, ಹೌದಾ ಮಾವ? ಹಾಗಾದ್ರೆ ಬರ್ತಾ ಮಟನ್ನು ಚಿಕನು ಎಲ್ಲ ತಗೊಂಡ್ ಬರ್ತೀರಾ ಅಲ್ವಾ? ನಾನು ಸಾಂಬಾರ್ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಬರ್ತೀನಿ. ಸರಿ ಕಣಮ್ಮ, ಎಲ್ಲಾನು ರೆಡಿ ಮಾಡ್ಕೊ. ನಾನಿನ್ನು ಹೊರಡ್ತೀನಿ. ಕಾವ್ಯ, ನೋಡು, ಇವಾಗ ನಿಮ್ಮ ಮಾವ ಅಡಿಕೆ ಮಾರೋದಕ್ಕೆ ಹೋಗಿದ್ದಾರೆ. ಇವಾಗ ಏನಾದರೂ ಆ ಪಕ್ಕದ ಮನೆ ಗೀತಾ ಬಂದ್ ಕೂಡ್ಲೇನೆ ಅವಳ ಎದುರಿಗೆ ಬಾಯಿ ಬಿಟ್ಬಿಡ್ಬೇಡ. ಮೊದಲೇ ಅವಳು ಏನಾದರೂ ಮಟನ್ನು ಚಿಕನು ಮಾಡಿದ್ರೆ ಸಾಕು, ಆ ಸ್ಮೆಲ್ಲಿಗೆನೆ ನಮ್ಮ ಮನೆಗೆ ಬಂದು ಊಟಕ್ಕೆ ಕೂತ್ಕೊಂಡ್ಬಿಡ್ತಾಳೆ. ಇನ್ನೇನಾದರೂ ನಿಮ್ಮ ಮಾವ ಅಡಿಕೆ ಮಾರೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಪಕ್ಕ ಇವತ್ತು ಏನಾದರೂ ತಗೊಂಡು ಬಂದೇ ಬರ್ತಾರೆ ಅಂತ ಅದು ಇದು ಸುಳ್ಳಂಬಳಿ ಮಾಡ್ತಾ ಇಲ್ಲೇ ಇದ್ದು ಬಿಡ್ತಾಳೆ. ನೀನೇ ಆಮೇಲೆ ಎಲ್ಲ ಸೇವೆ ಮಾಡಬೇಕಾಗುತ್ತೆ. ಅರೆ, ಏನ್ ಸೇವೆ? ಏನ್ ಸೇವೆ ಬಗ್ಗೆ ಮಾತಾಡ್ತಿದ್ದೀರಾ ಸುಶೀಲಾ ನೀವು? ಅರೆ, ಅದೇನಿಲ್ಲ, ಅದೇನಿಲ್ಲ ಗೀತಾ, ನೀವು ಅದೇನಿಲ್ಲ ಆಂಟಿ, ನಮ್ಮ ಮಾವ ಅಡಿಕೆ ಮಾರೋದಕ್ಕೆ ಅಂತ ಮಂಡಿಗೆ ಹೋಗಿದ್ರು. ಅದೇ ವಿಷಯ ಮಾತಾಡ್ತಾ ಇದ್ವಿ. ಅಯ್ಯೋ 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 ಅಯ್ಯೋ, ಈಗ ತಾನೇ ಗಿಣಿ ಹೇಳ್ದಂಗೆ ಹೇಳಿದ್ದೀನಿ, ಪಕ್ಕದ ಮನೆ ಗೀತಾ ಬಂದ್ರೆ ಏನು ಹೇಳ್ಬೇಡ ಕಣೆ ಅಂತ. ಆದ್ರೆ ಇವಳು, ನಾನು ಹೇಳಿದ 2 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಇವಳು ಮುಂದೆ ಮಾವ ಮಂಡಿಗೆ ಹೋಗಿದ್ದಾರೆ ಅಂತ ಬಾಯ್ ಬಿಟ್ಟಿದ್ದಾರೆ. ಇನ್ನು ಮುಗೀತು. ಈ ಗೀತಾ ಅಂತೂ ನಮ್ಮ ಮನೆ ಬಿಟ್ಟು ಹಂದೇ ಆಡಲ್ಲ. ಅಯ್ಯೋಯ್ಯೋ, ಈ ನನ್ನ ಸೊಸೆ ಕಟ್ಕೊಂಡು ನನಗಂತೂ ನೆಮ್ಮದಿನೇ ಇಲ್ದಿದ್ದಂಗಾಗಿದೆ. ಓ, ಹಾಗಾದ್ರೆ ಕಾವ್ಯ, ನಿಮ್ಮ ಮಾವ ಇವತ್ತು ಚಿಕನ್ನು ಮಟನ್ನು ಎಲ್ಲ ತಗೋ ಬರ್ತಿದ್ದಾರೆ ಅನ್ಸುತ್ತೆ. ಮಂಡಿಗೆ ಹೋಗಿದ್ದಾರೆ ಅಂದ್ರೆ ಅಡಿಕೆ ಮಾರಿದ್ಮೇಲೆ ನಿಮ್ಮ ಮನೇಲಂತೂ ಅದೆಲ್ಲ ಮಿಸ್ಸೇ ಆಗಲ್ಲ. ಹಾ, ಹೌದೌದು ಆಂಟಿ, ಮಾವ ಬರುವಾಗ ಚಿಕನ್ನು ಮಟನ್ನು ಎಲ್ಲಾನು ತಗೊಂಡ್ ಬರ್ತೀನಿ ಅಂದಿದ್ದಾರೆ. ನಾನು ಅದಕ್ಕೆ ಮಸಾಲೆನೂ ರೆಡಿ ಮಾಡ್ಕೋತಾ ಇದ್ದೀನಿ. ಅಯ್ಯೋ, ಒಬ್ಳೆ ಎಷ್ಟು ಅಂತ ಕೆಲಸ ಮಾಡ್ಕೋತೀಯ ಹೇಳು? ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ, ಅದ್ರ ಜೊತೆಗೆ ಈ ಮಸಾಲೆನೂ ನೀನೇ ರೆಡಿ ಮಾಡಬೇಕು ಅಂದ್ರೆ ಆಗತ್ತಾ? ಸರಿ ಬಿಡು, ನಮ್ಮನೇಲೂ ಎಲ್ಲ ಕೆಲಸ ಮುಗಿಸಿ ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಹೆಂಗೋ ಮನೇಲೆಲ್ಲ ಕೆಲಸ ಮುಗ್ದಿದೆ, ನಾನು ನಿನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ನಡಿ, ಅಡಿಗೆ ಮನೆಗೆ ಹೋಗೋಣ, ಮಸಾಲೆ ಎಲ್ಲ ರೆಡಿ ಮಾಡ್ಕೊಡ್ತೀನಿ, ನಡಿ. ಛೇ, ಅಯ್ಯೋ, ಈ ಕಾವ್ಯಂಗೋ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಒಂದು ಮಾತು ಇವಳ ಬಾಯಲ್ಲಿ ನಿಲ್ಲೋದೇ ಇಲ್ಲ ಅನ್ಸುತ್ತೆ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಹೇಳಿದ್ರೆ ಸಾಕು, ಅದನ್ನ ತನ್ನ ಮನ್ಸಲ್ಲಿ ಇಟ್ಕೊಳ್ದೇನೆ ಇಡೀ ಊರವ್ರಿಗೆಲ್ಲ ಹೇಳ್ಕೊಂಡು ಬರ್ತಾಳೆ. ಇವಾಗ ನೋಡು, ಅವ್ರು ತರೋದೆ 1-1.5 kg ಮಟನ್ನು ಚಿಕನು. ಹೀಗಿರುವಾಗ ನಮ್ಮ ಮನೇಲೆ 5-6 ಜನ ಇದ್ದೀವಿ, ಈಗ ಇವಳು ಬೇರೆ. ಛೇ, ಇವಳು ಮನೆಗೆ ಹೋದ್ರೆ ಒಂದೇ ಒಂದು ಪೀಸ್ ಇಟ್ಟು 2 ತುಂಡು ಕಡ್ಬು ಹಾಕಿ ಕೊಡ್ತಾಳೆ. ಆದ್ರೆ ನಾವು ಇಲ್ಲಿ ಪೂರಾ ಒಂದು ಸೌಟ್ ಪಲ್ಯ ಹಾಕಿ ಇವಳು ಮುಂದೆ ಇಡಬೇಕು. ಇಟ್ಟಿಲ್ಲ ಅಂದ್ರೆ ಆಮೇಲೆ ಅದಕ್ಕೂ ಆಡ್ಕೋತಾಳೆ. ನಮ್ಮ ಕಾವ್ಯಂಗೆ ಏನು ಸ್ವಲ್ಪನೂ ಬುದ್ಧಿ ಇಲ್ಲ. ಏನೇ ಹೇಳು ಅಮ್ಮ, ಈ ಪ್ರೇಮಾಂಟಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ. ಪಾಪ, ಅವ್ರ ಸೊಸೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ರು. ಆದರೆ ಇವ್ರ ಮಗಂಗೆ ಚಾಡಿ ಹೇಳಿ ಮಗ ಸೊಸೆನ ದೂರ ಮಾಡಿ ಇವಾಗ ಪಾಪ ಜಗಳ ಆಡ್ಕೊಂಡು ಅವ್ರ ತವ್ರ ಮನೆಗೆ ಹೋಗಿ ಕೂತಿದಾರಂತೆ. ಏನು ಹಿಂಸೆ ಆಗಾದ್ರೆ. ಅಯ್ಯೋ, ಅವಳೇನ್ ಕಡಿಮೆ ಜೋರಿದ್ದಾಳೆ ಅನ್ಕೊಂಡಿದ್ಯೇನೋ? ನಾನ್ ಮದ್ವೆ ಆಗಿ ಹೊಸ್ತ್ರಲ್ಲೇನೆ ಅವಳು ಮದ್ವೆ ಆಗಿ ಬಂದಿರೋದು. ಅವಾಗ್ಲೇ ಏನ್ ಸ್ವಲ್ಪ ಉರಿತಾ ಇರ್ಲಿಲ್ಲ. ಅಕ್ಕಪಕ್ಕ ಮನೆಯವ್ರಿಗೆ ಸ್ವಲ್ಪನೂ ಮಾತಾಡಕ್ ಬಿಡ್ತಿರ್ಲಿಲ್ಲ, ಅಷ್ಟು ಜೋರ್ ಬಾಯ್ ಮಾಡ್ತಾ ಇದ್ದವಳು. ಇನ್ನ ಮಗ ಸೊಸೆ ಚೆನ್ನಾಗಿದ್ರೆ ಸಹಿಸ್ಕೋತಾಳ ಹೇಳು? ಆದ್ರೂ ಭಾರಿ ಕೆಟ್ಟ ಹೆಂಗ್ಸಮ್ಮ. ಅದ್ ಏನಂತ ಬುದ್ಧಿ ಕಲ್ತಿದ್ಯೋ ಏನೋ. ಅಲ್ಲಮ್ಮ, ಇವಳು ಮದುವೆ ಆಗಿ ಬಂದಾಗ ಇವಳು ಗಂಡನು ಹಾಗೆ ಮಾಡಿದ್ದೆ ಹೆಂಗಿರ್ತಿತ್ತು ಹೇಳೋ? ಈಗಂತೂ ಆ ಹುಡುಗಿ ಭಾಳ ನೆನ್ಪು ಮಾಡ್ಕೊಂಡ್ರೆ ಬೇಜಾರಾಗುತ್ತೆ. ಸಣ್ಣ ಹುಡುಗಿ ಅಂತೆ, ಇವಳು ಮಗಂಗೆ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೆ ಇವಳು. ಅಯ್ಯೋ, ನನ್ನ ಮಗಂಗೆ ಮದುವೆ ಅಂತ ಮಾಡಿದ್ರೆ ಆ ಹುಡುಗಿ ಜೊತೆನೆ ಅಂತ ಹೇಳಿ ಮದುವೆ ಮಾಡಿಸಿದ್ದಾರೆ. ಈಗ ಹಿಂಗೆಲ್ಲ ಮಾಡಿದ್ರೆ ಆ ಹುಡುಗಿ ಬಹುಶಃ ಏನಾಗ್ಬೇಕು ಹೇಳೋ? ಅಯ್ಯೋ, ಅದನ್ ಬಾಯ್ ಬಿಟ್ಟು ಹೇಳ್ಬೇಕೇನೋ? ಅಲ್ಲ ಕಣೋ, ನನಗಂತೂ ಆ ಮದ್ವೆ ಫಿಕ್ಸ್ ಆದಾಗ್ಲೇ ಗೊತ್ತಾಗ್ಬಿಟ್ಟಿತ್ತು ಈ ಗಯ್ಯಾಳಿ ಜೊತೆ ಆ ಸಣ್ಣ ಹುಡುಗಿ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೋ ಅಂತ. ಕೊನೆಗೂ ಇವಳು ಕೈಯಾಳಿತನ ಮಾಡಿ ಮಾಡಿ ಆ ಹುಡುಗಿನ ಮನೆ ಬಿಟ್ಟೆ ಓಡಿಸ್ಬಿಟ್ಲು ನೋಡು. ಯಾರೇ ಸುಶೀಲಾ ಕೈಯಾಳಿತನ ಮಾಡಿದ್ದು? ಯಾರ ಬಗ್ಗೆನೋ ಮಾತಾಡ್ತಿರೋ ಹಾಗಿದೆ. ಅದು ಅದು ಪ್ರೇಮ. ಅಯ್ಯೋ, ಬೇರೆ ಯಾರು ಅಲ್ಲ ಆಂಟಿ, ನೀವೇನೆ ಆ ಗಯ್ಯಾಳಿತನ ಮಾಡಿ ಮಾಡಿ ನಿಮ್ ಸೊಸೆನ ಮನೆ ಬಿಟ್ಟೆ ಓಡಿಸಿದಿರಂತೆ. ಅದೇನ್ ಬುದ್ಧಿ ಆಂಟಿ ನಿಮ್ದು? ಏನು, ನಾನ್ ಗಯ್ಯಾಳಿನ? ಏನೋ ಪಾಪ ಹೋಗ್ಲಿ, ಮನೇಲಿ ಗಂಡಂಗ್ ಹುಷಾರಿಲ್ಲ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ
ನನ್ ಬಗ್ಗೆನೇ ನಿನ್ ಮಗನ ಹತ್ರ ನಿನ್ ಸೊಸೆ ಹತ್ರ ಚಾಡಿ ಹೇಳ್ತಿದ್ಯೇನೆ. ಅಲ್ಲ ಕಣೆ, ನಾನೇನ್ ನಿನ್ ಗಂಟು ತಿಂದಿದ್ದೀನ? ನನ್ ಬಗ್ಗೆ ಹೀಗೆಲ್ಲ ಕೆಟ್ಟಾಗಿ ಮಾತಾಡ್ತಿದ್ಯಲ್ಲ. ಬೇರೆಯವ್ರ ಮನೆ ವಿಷಯ ನಿನಗ್ಯಾಕೆ ಬೇಕು? ನಿಮ್ಮನೆ ವಿಷಯ ನೋಡ್ಕೊಂಡು ತೆಪ್ಪಗಿರ್ಬೇಕು. ಅದ್ ಬಿಟ್ಟು ಊರಿನ ಮನೆ ಎಲ್ಲಾ ವಿಷಯನೂ ತಿಳ್ಕೊಂಡು ಮನೇಲಿ ಮಗ ಸೊಸೆ ಹತ್ರ ಮನೆಯವ್ರ ಹತ್ರ ಚಾಡಿ ಹೇಳೋದಲ್ಲ, ಕೆಟ್ಟವ್ರನ್ನ ಮಾಡೋದಲ್ಲ. ಆಹಾ, ನಿನ್ ಬಂಡವಾಳ ಏನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಬಾಯಿಗೆ ಬಂದಂಗ್ ಮಾತಾಡ್ತೀಯಾ? ಅಲ್ಲ ಕಡೆ ಪ್ರೇಮ, ನನ್ ಮಾತ್ ಕೇಳು. ಆಹಾ, ಸಾಕ್ ಬಾಯ್ ಮತ್ತೆ ಆಡದೆಲ್ಲ ಆಡಿ ಮಾಡೋದೆಲ್ಲ ಮಾಡಿ ಇವಾಗ ಅದಲ್ಲ ಇದಲ್ಲ ಅಂತ ನೆಪ ಹೇಳ್ತಾ ಇದ್ಯಾ? ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಊರವರೆಲ್ಲ ಹೇಳ್ತಾ ಇದ್ರು ನನ್ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯಾ ನೀನು ಅಂತ. ಇವಾಗ ನನ್ ಕಣ್ಣೆದಿಗೆ ಕಾಣಿಸ್ತು ನೋಡು. ನನ್ ಸೊಸೆ ಹೇಗೆ, ನನ್ ಮಗ ಹೇಗೆ, ನಾನೇನ್ ಮಾಡ್ದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಣೆ. ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಸ್ಕೊಬೇಕಾಗಿಲ್ಲ. ಇನ್ನೊಂದ್ಸರಿ ನನ್ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಆಮೇಲೆ ಚೆನ್ನಾಗಿರಲ್ಲ ನೋಡು. ನಾನು ನಿನ್ನೇನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನೊಬ್ರ ಬಗ್ಗೆ ಮಾತಾಡ್ತಾಳೆ. ನನ್ ಮನೆ ಸಂಸಾರ ಬಿಟ್ಟು ನಿನ್ಗೆ ಯಾಕೆ ಬೇಕು? ತೆಪ್ಪಗೆ ನಿಮ್ಮನ್ನ ಮಾತ್ರ ನೋಡ್ಬೇಕು. ಇನ್ನ ಮಾತ್ರ ನಿಮ್ಮ ಮನೆ ಕಡೆ ತಲೆ ಹಾಕಲ್ಲ. ಇನ್ಮೇಲೆ ನನ್ ಬಗ್ಗೆ ಮಾತಾಡದಲ್ಲ, ನನ್ ಮನೆ ಕಡೆ ತಲೆ ಹಾಕ್ಬೇಡ ನೀನು. ಅಯ್ಯೋ 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 ಅಯ್ಯೋ, ಜೋರಾಗಿ ಮಳೆ ಬಂತು, ನಿಂತು ಹೋದಂಗಾಯ್ತು. ಅಲ್ಲ ಕಣೆ ಕಾವ್ಯ, ನಿನಗೇನ್ ತಲೆಗೆಲೆ ಕೆಟ್ಟಿದ್ದೇನೆ? ಯಾರ ಹತ್ರ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ವಾ? ನಾವೇನೋ ನಾವು ಗುಟ್ಟಾಗಿ ಮಾತಾಡ್ತಾ ಇದ್ದೀವಿ, ಆ ವಿಷಯನ ಅವ್ರ ಹತ್ರ ಹೇಳ್ತಾರೇನೆ. ಅಯ್ಯೋ 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 ಅಯ್ಯೋ, ನಿನಗಂತೂ ಬುದ್ಧಿ ಹೇಳಿ 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 ಸಾಕಾಗಿದೆ. ಅದು ಅತ್ತೆ, ಸಾರಿ ಅತ್ತೆ, ನನಗೆ ಕ್ಷಮಿಸ್ಬಿಡಿ. ಏನೋ ಗೊತ್ತಾಗ್ದೆ, ಕ್ಷಮಿಸ್ಬಿಡಿ. ಲೋ ಸಂದೀಪ, ನನ್ಗ್ಯಾಕೋ ನಿನ್ ಹಿಂತಿ ಕಾಟ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಕಣೋ. ಏನೋ ಕೆಟ್ಟದ್ದು ಒಳ್ಳೇದು ಅಂತ ಏನೋ ಒಂದೆರಡು ಮಾತು ಮನೆಯವ್ರ ಎದುರಿಗೆ ಮಾತಾಡ್ತೀವಿ. ಹಾಗಂತ ನಿನ್ ಹಿಂತಿ ಯಾವುದನ್ನು ಮುಚ್ಚಿಟ್ಕೊಳ್ದೇನೆ ಯಾರು ಬಂದ್ರು ಅವ್ರ ಎದುರಿಗೆ ಹೀಗೆಲ್ಲ ಮಾತಾಡ್ಬಿಟ್ರೆ ಏನ್ ಅಂದ್ಕೊಳ್ಳಲ್ವೋ ನಮ್ ಬಗ್ಗೆ? ಇವಳಿಗೆ ಯಾಕೋ ಯಾಕೋ ಇದೆಲ್ಲ ಅರ್ಥ ಆಗಲ್ಲ. ನೋಡು ಸಂದೀಪ, ನೀನೆ ಅವಳಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲ್ಸು. ಇಲ್ಲ ಅಂದ್ರೆ ಮುಂದೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಕಣೋ. ಹೌದಮ್ಮ, ನನಗೂ ಹಾಗೇನೆ ಅನ್ನಿಸ್ತಿದೆ. ಯಾಕೋ ಇವಾಗಿವಾಗಂತೂ ಕಾವ್ಯನ್ ಬಾಯಿ ಸುಮ್ಮನೆ ಇರೋದೇ ಇಲ್ಲ ಅನ್ಸುತ್ತೆ. ಯಾವುದನ್ನು ತನ್ನ ಮನ್ಸಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಎಲ್ಲಾನು ಒಟ ಒಟ ಅಂತ ಎಲ್ರೆದ್ರಿಗೂ ಹೇಳ್ಬಿಡ್ತಾಳೆ. ಅದರಿಂದ ಏನೇನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದು ಇವಳು ತಲೆಗೆ ಬರೋದೇ ಇಲ್ಲ ಅನ್ಸುತ್ತೆ. ಇದಕ್ಕೆಲ್ಲ ನಾನೇ ನಾನೇ ಏನಾದರೂ ಒಂದು ಬುದ್ಧಿ ಕಲಿಸ್ತೀನಿ. ಸಾನ್ವಿ, ಹೇಗಿದೆಯೇ? ತುಂಬಾ ದಿನ ಆಯ್ತು ನಮ್ಮ ಮನೆ ಕಡೆ ಬರ್ದೇನೆ. ಅಪರೂಪಕ್ಕೆ ಬಂದಿದ್ಯಾ. ಇವಾಗಂತೂ ಕೆಲ್ಸ ಅಂತ ಒಂದು ಫೋನು ಮಾಡಲ್ಲ, ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ಯಲ್ಲೇ. ಅಯ್ಯೋ ಹೌದಮ್ಮ, ತುಂಬಾ ಕೆಲಸ, ಹಾಗಾಗಿ ಬರೋದಕ್ಕೂ ಆಗಲ್ಲ, ಫೋನ್ ಮಾಡೋದಕ್ಕೂ ಆಗಲ್ಲ. ಆದ್ರೆ ತುಂಬಾ ದಿನ ಆಗಿತ್ತಲ್ಲ ಬರ್ದೇನೆ, ಅದಕ್ಕೆ ನೀನು, ಅಣ್ಣ, ಅತ್ತಿಗೆ, ಅಪ್ಪ ಎಲ್ಲರೂ ತುಂಬಾ ನೆನಪಾದ್ರಿ. ಅದಕ್ಕೆ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಫ್ರೀ ಮಾಡ್ಕೊಂಡು ಬಂದೆ. ಹೇಗೂ ಸಾನ್ವಿ ಬಂದಿದ್ದಾಳೆ. ನಿನ್ನೆ ರಾತ್ರಿ ಸಂದೀಪ್ ನನಗೆ ನೆಕ್ಲೆಸ್ ತಂದು ಕೊಟ್ಟಿದ್ದಾರೆ. ಅದನ್ನ ಇವಳಿಗೆ ತೋರಿಸಿದ್ರೆ ಹೊಟ್ಟೆ ಉರ್ಕೊಂಡು ಸಾಯ್ತಾಳೆ. ಹೌದೌದು, ಮೊದಲು ತಗೊಂಡು ಬಂದು ತೋರಿಸ್ತೀನಿ. ಹೊಟ್ಟೆ ಉರ್ಕೊಂಡು ನೀರು ಕುಡ್ಕೊಂಡು ಹೋಗ್ಲಿ. ಇಲ್ಲಿ ನೋಡು ಸಾನ್ವಿ, ನಿಮ್ಮಣ್ಣ ನನಗೆ ಅಂತ ಪ್ರೀತಿಯಿಂದ ಚಿನ್ನದ ನೆಕ್ಲೆಸ್ ತಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡು ಹೇಗಿದೆ, ಚೆನ್ನಾಗಿದ್ಯಾ? ವಾವ್, ಚಿನ್ನದ ನೆಕ್ಲೆಸ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ನನಗಂತೂ ಈ ಡಿಸೈನಲ್ಲಿ ನೆಕ್ಲೆಸ್ ತಗೋಬೇಕು ಅಂತ ಎಷ್ಟು ವರ್ಷದಿಂದ ಹುಡುಕ್ತಿದ್ದೀನಿ ಗೊತ್ತಾ? ನನಗಂತೂ ಸಿಗ್ಲೇ ಇಲ್ಲ. ಅಣ್ಣ ಎಲ್ಲಿಂದ ನಿಮಗೋಸ್ಕರ ತಂದ್ಕೊಟ್ಟ. ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ, ಅದಕ್ಕೆ ಎಲ್ಲಿಂದನೋ ತುಂಬಾ ಸರ್ಚ್ ಮಾಡಿಬಿಟ್ಟು ತಂದ್ಕೊಟ್ಟಿದ್ದಾರೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ನನಗೆ ಈ ನೆಕ್ಲೆಸ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇಫ್ ಯು ಡೋಂಟ್ ಮೈಂಡ್, ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ಈ ನೆಕ್ಲೆಸ್ನ ನನಗೆ ಕೊಡ್ತೀರಾ? ಅಣ್ಣನ ಹತ್ರ ನೀವು ಬೇರೆದು ತಂದು ಕೊಡೋದಕ್ಕೆ ಹೇಳಿ. ಏನು ನಿನಗ ಇದೇನು ಹೇಳ್ತಿದ್ಯಾ ಸಾನ್ವಿ ನೀನು? ಹೌದು, ಅದಕ್ಕೆ ನನ್ಗೆ ಯಾಕೋ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನೀವು ಇನ್ನೊಂದು ತರಿಸ್ಕೊಳ್ಳಿ ಅಮ್ಮ, ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ತಾನೆ? ನೋಡಮ್ಮ ಇಲ್ಲಿ. ಹೌದೌದು, ನಮ್ಮ ಕಾವ್ಯನ್ಗಿಂತ ನಿನಗೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಕಣೆ. ನೋಡೋದಕ್ಕೂ ತುಂಬಾನೇ ಚೆನ್ನಾಗಿದೆ. ನಿನಗೆ ಈ ಡಿಸೈನ್ ಬೇಕು ಅಂತ ತುಂಬಾ ದಿನದಿಂದ ಕೇಳ್ತಿದ್ದೆ ಅಲ್ವಾ? ಇರ್ಲಿ ಬಿಡು, ಹೇಗೋ ಸಂದೀಪನ ಹತ್ರ ಬೇರೆ ಯಾವ್ದಾದ್ರು ನೀನ್ ಹೆಂಡತಿ ಕೊಡ್ಸಪ್ಪ ಅಂತ ಹೇಳ್ತೀನಿ. ಇದನ್ನ ನೀನೇ ಇಟ್ಕೊಂಡ್ಬಿಡು. ವಾವ್, ಥ್ಯಾಂಕ್ಸ್ ಅಮ್ಮ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಸರಿ ಅಮ್ಮ, ನನಗೆ ಟೈಮ್ ಆಗ್ತಿದೆ, ನಾನಿನ್ ಹೊರಡ್ತೀನಿ. ಅಯ್ಯೋ ಅಲ್ಲ ಅತ್ತೆ, ಅಲ್ಲ ಸಾನ್ವಿ. ಛೇ, ಎಂತ ಕೆಲಸ ಆಗೋಯ್ತು. ನನ್ನ ಗಂಡ ಪ್ರೀತಿಯಿಂದ ತಂದ್ಕೊಟ್ಟದು ಸಾನ್ವಿ ತಗೊಂಡೋಗ್ಬಿಟ್ರು. ಅತ್ತೆನೂ ಏನೂ ಹೇಳಲಿಲ್ಲ. ಛೇ. ಅರೆ, ಇದೇನ ಕಾವ್ಯ, ನಿನಗೇನಾಯ್ತೆ? ಯಾಕೆ ಅಳ್ತಾ ಇದೆಯಾ? ಏನು ಅಂತ ಹೇಳಿ? ನೀವು ನಿನ್ನೆ ರಾತ್ರಿ ನನಗೋಸ್ಕರ ನೆಕ್ಲೆಸ್ ತಂದಿದ್ರಿ ಅಲ್ವಾ, ಅದನ್ನ ನಿಮ್ಮ ತಂಗಿ ಎತ್ಕೊಂಡು ಹೋಗ್ಬಿಟ್ಲು. ನಿಮ್ಮ ಅಮ್ಮನೂ ಏನು ಹೇಳಲಿಲ್ಲ. ಇರ್ಲಿ, ತಗೊಂಡು ಹೋಗ್ಲಿ ಬಿಡು, ನಿನಗೆ ಬೇರೆದ್ ಕೊಡಿಸ್ತಾನೆ ಅಂತ ಹೇಳ್ಬಿಟ್ರು. ನನಗೆ ಎಷ್ಟು ಇಷ್ಟ ಆಗಿತ್ತು ಗೊತ್ತಾ? ನಿನಗೆ ಆಗ್ಬೇಕಾಗಿದೆ ಬಿಡು. ನಿನಗೆ ಯಾವುದನ್ನು ನಿನ್ನ ಮನ್ಸಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ. ನಾನು ನಿನ್ನೆ ತಂದ್ಕೊಟ್ಟಿದ್ದನ್ನ ನನ್ನ ತಂಗಿ ಎದುರಿಗೆ ಹೇಳು, ತೋರಿಸು ಅಂತ ನಿನ್ಗೆ ಯಾರು ಹೇಳಿದ್ದು? ನಿನಗೆ ತೆಪ್ಪಗೆ ಬಾಯಿ ಮುಚ್ಕೊಂಡು ಇರೋದಕ್ಕಾಗಲ್ಲ.
ಎಲ್ಲ ಬಾಯಿ ಮುಚ್ಕೊಂಡು ಇದ್ದಿದ್ರೆ ಇವತ್ತು ಆ ನೆಕ್ಲೆಸ್ ಕೂಡ ನಿನ್ನ ಹತ್ರನೇ ಇರ್ತಿತ್ತು. ನಿನಗೆ ಯಾವ ವಿಷಯನೂ ಮನ್ಸಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ. ಒಳ್ಳೇದಾಯ್ತು ಬಿಡು, ನಾನು ನಿನಗೆ ಏನನ್ನು ತಂದ್ಕೊಡಲ್ಲ. ನಿಜ, ಇವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಬಾಯಿ ಮುಚ್ಕೊಂಡಿರ್ಬೇಕಿತ್ತು. ನನ್ನ ಬಾಯಿ ಸುಮ್ಮನೆ ಇರೋದೇ ಇಲ್ಲ ಅನ್ನತ್ತೆ. ಯಾವಾಗ ನೋಡಿದ್ರು ಯಾವುದೇ ಆದ್ರೂ ಎಲ್ಲರೆದ್ರಿಗೂ ಒದರ್ಲಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನನೇ ಆಗಲ್ಲ. ಇವತ್ತು ಇವ್ರು ಹೇಳ್ದಾಗೆ ನಾನು ಬಾಯಿ ಮುಚ್ಕೊಂಡು ಇದ್ದಿದ್ರೆ ನನ್ನ ನೆಕ್ಲೆಸು ನನ್ನ ಹತ್ರನೇ ಇರ್ತಾ ಇತ್ತು. ಛೇ, ಇಲ್ಲ ಇಲ್ಲ, ಇನ್ ಮಾತ್ರ ಬಾಯಿ ಮುಚ್ಕೊಂಡಿರ್ಬೇಕು. ಯಾವ ವಿಷಯನೂ ಯಾರ ಹತ್ರನೂ ಹೇಳ್ಬಾರ್ದು. ಯಾವ್ದನ್ನ ಹೇಳ್ಬೇಕೋ ಅದನ್ನ ಮಾತ್ರನೇ ಹೇಳ್ಬೇಕು. ನೋಡಿದ್ರಲ್ಲ ವೀಕ್ಷಕ್ರೆ, ಅಂತೂ ಇಂತೂ ನನ್ನ ಸೊಸೆಗೆ ಇವತ್ತಿಗೆ ಬುದ್ಧಿ ಬಂತು. ಸರಿ, ಹಾಗಾದ್ರೆ ನಾವಿನ್ ಹೊರಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.